ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಈಸಿಯಾದಂತಹ ಹಾಗೆ ಬೇಗ ಆಗುವಂತಹ ಬ್ರೈಡಲ್ ಡಿಸೈನು ನೋಡಿ. ಮೊದಲಿಗೆ ಸ್ಟಾರ್ಟಿಂಗು ನಾನು 6 ದಾರ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಪಕ್ಕದಲ್ಲಿ ಇನ್ನೂ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 4 ಸಿಂಗಲ್ ಕ್ರೋಶ ಆಯಿತು ಸ್ಟಾರ್ಟಿಂಗು. ನಂತರ ದಾರ ಮೇಲೆ ತಗೊಳ್ಳೋಣ. ಮೇಲೆ ತಗೊಂಡು ಒಂದು ಬಿಗ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ಬಿಗ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೆ, ಈಗ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಆ ಬಿಗ್ ಸೈಜ್ ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಲೈನ್ ಇದೆ ನೋಡಿ, 6 ಎಳೆ ದಾರ. 6 ಎಳೆ ದಾರನ ಈಗ ಲೆಫ್ಟ್ ಹ್ಯಾಂಡಿಂದ ಈ ರೀತಿ ಇಟ್ಕೊಂಡು ದಾರದೊಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಈಗ ದಾರ ಮೇಲೆ ಮಾಡ್ಕೊಳ್ಳಿ. ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಿಗೆ ನೆಕ್ಸ್ಟ್ ಅದೇ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ ರೀತಿ ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ನಾನು 5 ಬೀಡ್ ಹಾಕ್ಕೊಂಡಿದ್ದೀನಿ, 5 ಸಿಂಗಲ್ ಕ್ರೋಶೆ. ನಾವು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಚೈನಿಗೆ ಈ ರೀತಿ ಬೀಡ್ ಹಾಕಿಲ್ಲ, ಡೈರೆಕ್ಟಾಗೆ ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಲೈನ್ ಇರುತ್ತಲ್ಲ, ಆ ಥ್ರೆಡ್ ಲೈನ್ಗೆ ಈ ರೀತಿ ಬೀಡ್ ಹಾಕ್ಕೊಂಡಿರೋದು. ಇದು ಈಗ ಬೀಡ್ ಮೇಲೆ ಒಂದು ಸ್ಮಾಲಾಗಿ ಬೀಡ್ ಹಾಕಿರೋ ಆರ್ಚ್ ಥರ ಕಾಣುತ್ತೆ. ನೋಡಿ, ಈ ರೀತಿ 5 ಬೀಡ್ ಹಾಕ್ಕೊಂಡಿದ್ದೀನಿ ನೋಡಿ. ಬೀಡ್ ಮೇಲೆ ಒಂದು ಬೀಡ್ ಹಾಕಿರೋಂತಹ ಸ್ಮಾಲ್ ಆರ್ಚು. ಈಗ ಪಕ್ಕದಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ ಅಥವಾ ಸೆಕೆಂಡ್ ರೈಟ್ ಸೈಡಿಂದ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಂತರ ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೇರವಾಗಿ ಇಲ್ಲಿಂದಲೇ ನಾವು ಎಲ್ಲಿ ಈಗ ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ ಅಲ್ಲಿಂದಲೇ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಫಸ್ಟ್ ಮತ್ತು ಸೆಕೆಂಡ್ ಬೀಡ್ನ ಮಧ್ಯೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೀಡಲ್ ಹಾಕೋ ಅಷ್ಟು ಸ್ಪೇಸ್ ಇರುತ್ತೆ, ನೀಡಲ್ ಹಾಕಿ ದಾರ ತಗೋಬೋದು ಈಸಿಯಾಗಿ. ಎಗೈನ್ 3 ಚೈನ್ ಮತ್ತು ಸೆಕೆಂಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ 3 ಚೈನ್ ಹಾಕ್ಕೋಬೇಕು. 2 ಬೀಡ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಾವು 5 ಬೀಡ್ ಹಾಕಿದ್ದೀವಿ ಅಂದರೆ ಇಲ್ಲಿ 6 ಈ ರೀತಿ ಲೂಪ್ಗಳು ಬರ್ತವೆ. 3 ಚೈನ್ನ ಲೂಪ್ ಇದೆಯಲ್ಲ, ಅವು 6 ಲೂಪ್ ಬರ್ತವೆ. ಸೊ ಹಂಗಾಗಿ ನೆಕ್ಸ್ಟು ಸ್ಟೆಪ್ಪಿಗೆ ನಮಗೆ 6 ಪೆಟಲ್ಸ್ ಥರ ಡಿಸೈನ್ ಬರುತ್ತೆ. ಒಂದೊಂದು 3 ಚೈನಲ್ಲಿ ಒಂದೊಂದು ಪೆಟಲ್ ಥರ 6 ಪೆಟಲ್ ಬರುತ್ತೆ. 5 ಬೀಡು 6 ಪೆಟಲ್ಲು. ಈಗ ನೋಡಿ, ಲಾಸ್ಟ್ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದೇ ರೀತಿ ಬರುತ್ತೆ. ನೀವು ಇಷ್ಟಕ್ಕೆ ಬಿಟ್ಟರು ಆರ್ಚು ಓಕೆ, ಚೆನ್ನಾಗೇ ಇರುತ್ತೆ. ಇಷ್ಟಕ್ಕೆ ಬಿಡೋದಾದರೆ ನೀವು ಈ ಸೆಂಟ್ರಲ್ಲಿ ಹಾಕ್ತೀವಲ್ಲ ಬೀಡು, ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾವು. ಈಗ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನಂತರ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಆದಮೇಲೆ ಈಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಗ್ಯಾಪ್ ಒಳಗೆ 3 ಚೈನಷ್ಟು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಎಗೈನ್ 2 ಚೈನ್ ಹಾಕ್ಕೊಳ್ಳೋಣ. 1 2 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿ 2 ಚೈನ್, ಒಂದು ಸಿಂಗಲ್ ಕ್ರೋಶ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ, 2 ಚೈನ್, 4 ಚೈನ್, ನಂತರ 2 ಚೈನ್, ಈ ರೀತಿ 2 4 2 ಬರುತ್ತೆ. ಅಗೈನ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ, 3 ಅಥವಾ 4 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ ನಾವು 2 ಚೈನ್ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ, 2 ಚೈನ್ದು ಲಾಕ್ ಮಾಡಿರೋದು ಸೇರಿ, ನಂತರ ದಾರ ಮೇಲೆ ಮಾಡಿಕೊಂಡು ಅಗೈನ್ ನಾನು ಫಸ್ಟ್ ಹಾಕ್ಕೊಂಡಿದ್ನಲ್ಲ ಅದೇ ಸೈಜ್ದು ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ನಮ್ಮ ಬಟ್ಟೆಗೆ. ನಂತರ ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬಿಗ್ ಸೈಜ್ ಬೀಡ್ ಇದೆಯಲ್ಲ, ಆ ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಲೈನ್ ಇದೆಯಲ್ಲ, ಅದಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ದಾರ ಮೇಲೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ ದಾರ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಅಗೈನ್ ಅದೇ ರೀತಿ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಅದೇ 6 ಎಳೆ ದಾರಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 5 ಬೀಡು 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಒಂದು ಬೀಡ್ ಹಿಂಭಾಗದಲ್ಲಿ ಬರೋ ಥ್ರೆಡ್ ಲೈನ್ ಒಳಗಡೆ. ತುಂಬ ಈಸಿ ಇದೆ ಡಿಸೈನು, ಹಾಗೆ ಬೇಗ ಹಾಕುವಂಥ ಡಿಸೈನು. ನಾವು ಆರ್ಚನ್ನು ಇಷ್ಟಕ್ಕೆ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಇದು ಸೆಂಟ್ರಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಅದ್ರ ಬದಲಿಗೆ ಜಸ್ಟ್ 4 ಚೈನ್ ಹಾಕಿದರೂ ಸಾಕು ನಮಗೆ ಕುಚ್ಚು ಹಾಕಲಿಕ್ಕೆ. ನೋಡಿ ಈ ರೀತಿ 5 ಬೀಡ್ ಹಾಕ್ಕೊಂಡು 5 ಸಿಂಗಲ್ ಕ್ರೋಶ ಮಾಡಾದಮೇಲೆ ಫಸ್ಟ್ ಅಥವಾ ಸೆಕೆಂಡ್ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಂತರ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಮಾಲ್ ಆಗಿರೋಂಥ ಆರ್ಚ್ ಬರುತ್ತೆ. ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅಲ್ಲಿಂದಲೇ 3 ಚೈನ್ ಹಾಕ್ಕೊಳ್ಳೋಣ. 2 3 ಚೈನ್ ಹಾಕ್ಕೊಂಡು ಫಸ್ಟ್ ಮತ್ತು ಸೆಕೆಂಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಸೆಕೆಂಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಪ್ರತಿಯೊಂದು ಬೀಡ್ನ ಮಧ್ಯೆ 3 ಚೈನು ಒಂದು ಸಿಂಗಲ್ ಕ್ರೋಶ, ಒಟ್ಟು 6 ಲೂಪ್ಗಳು ಬರ್ತವೆ. ಈಗ ಈ ರೀತಿ 6 ಲೂಪ್ಗಳು ಒಂದೊಂದು ಬೀಡ್ ಮೇಲೆ ಒಂದೊಂದು 6 ಲೂಪ್ ಬರುತ್ತೆ. ಸ್ಟಾರ್ಟಿಂಗಿಂದ ಹಾಕ್ಕೊಂಡಿರ್ತೀವಲ್ಲ, ಸೊ ಹಂಗಾಗಿ 5 ಬೀಡ್ನ ಮೇಲೆ ನಾವು 6 ಲೂಪ್ ಬರುತ್ತೆ. ತ್ರೀ ಚೈನು ಒಂದು ಸಿಂಗಲ್ ಕ್ರೋಶ. ಇದಕ್ಕೆ ನಾವೊಂದು 600 ಚಾರ್ಜ್ ಮಾಡ್ಬೋದು. ಈ ಡಿಸೈನ್ಗೆ ಗ್ರ್ಯಾಂಡಾಗಿ ಕಾಣುತ್ತೆ. ಸೆಮಿ ಬ್ರೈಡಲ್ ಡಿಸೈನಾಗೆ ಹಾಕ್ಬೋದು. ನಂತರ ಲಾಸ್ಟಿಗೆ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಸ್ಟೆಪ್ನ 2ನೇ ಆರ್ಚ್ ಕಂಪ್ಲೀಟ್ ಆಯಿತು. ಈ ರೀತಿ ಬರುತ್ತೆ ನೋಡಿ. ನಾವು ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನ್ ಅಂದರೆ 2 ಚೈನ್ ಗ್ಯಾಪ್ ಬಿಟ್ಟು ಬರೀ 4 ಚೈನ್ ಹಾಕ್ಕೊಳ್ಳೋಣ ಸೆಂಟ್ರಲ್ಲಿ. ನಂತರ ಈಗ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಬಟ್ಟೆಗೆ 2 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ಈ ರೀತಿ 2 ಚೈನ್ 4 ಚೈನ್ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಆರ್ಚನ್ನು ಕಂಟಿನ್ಯೂ ಮಾಡಬೇಕು. ಈಗ ನೋಡಿ ಗ್ಯಾಪ್ ಇದೆಯಲ್ಲ, ಇದು ಕುಚ್ಚು ಹಾಕಲಿಕ್ಕೆ ನೀವು ಇಷ್ಟಕ್ಕೆ ಆರ್ಚನ್ನು ಕಂಪ್ಲೀಟ್ ಎಂಡ್ ಮಾಡಿದರೆ 4 ಚೈನ್ ಮಾತ್ರ ಹಾಕ್ಕೊಳ್ಳಿ. ನೋಡಿ ಒಂದು 3 ಆರ್ಚ್ ಆಗೋಷ್ಟು ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಸ್ಟಾರ್ಟಿಂಗು ನಾನು 2 ಚೈನ್ ಹಾಕ್ಕೋಬೇಕಿತ್ತು, ಸ್ಕಿಪ್ಪಾಗಿದೆ. 2 ಚೈನು ಹಾಕ್ಕೊಂಡ್ರೆ ನೀವು 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀರಲ್ಲ, ಆ ಸಿಂಗಲ್ ಕ್ರೋಶ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ನಾನು
ಅದ್ರ ಬದಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನಂತರ 3 ಚೈನ್ ಒಳಗಡೆ 3 ಚೈನ್ ಲೂಪ್ ಇದೆಯಲ್ಲ, ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ದು ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಅದೇ 3 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ ಮೇಲೆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೋಬೇಕು. ಈ ರೀತಿ 3 ಟೈಮ್ಸ್ ಮಾಡ್ಕೊಳ್ಳಿ, ಅಂದರೆ 3 ಡಬಲ್ ಕ್ರೋಶೆ. ಒಂದು ಲೂಪ್ ಒಳಗಡೆ 3 ಡಬಲ್ ಕ್ರೋಶೆ. ನಂತರ 1 ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ 1 ಚೈನ್ ಹಾಕಿದ್ದೀನಲ್ಲ, ಅದರ ಬದಲಿಗೆ ನೀವು 2 ಚೈನ್ ಬೇಕಾದ್ರೂ ಹಾಕೋಬೋದು, 1 ಅಥವಾ 2, ಸೇಮ್ ಡಿಸೈನಲ್ಲೇನು ವ್ಯತ್ಯಾಸ ಆಗೋಲ್ಲ. ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನಂತರ 1 ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ 3 ಟೈಮ್ಸು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ 3 ಡಬಲ್ ಕ್ರೋಶ ಕಂಬುಗಳಾದಮೇಲೆ ಈಗ ಇನ್ನೊಂದು ಚೈನ್ ಹಾಕ್ಕೊಂಡು ನೋಡಿ 3 ಕಂಬುಗಳಾಯ್ತಲ್ವ. ಈಗ 1 ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ, 2 ಪೆಟಲ್ ಆಯಿತು, ಸೆಕೆಂಡ್ ಪೆಟಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ, 1 ಚೈನು, ನಂತರ 3 ಡಬಲ್ ಕ್ರೋಶೆ. ಪ್ರತಿಯೊಂದು ಪೆಟಲ್ಗೂ ಒಂದು ಸಿಂಗಲ್ ಕ್ರೋಶೆ, 1 ಚೈನು, 3 ಡಬಲ್ ಕ್ರೋಶೆ, ನಂತರ 1 ಚೈನು, 1 ಸಿಂಗಲ್ ಕ್ರೋಶೆ. ಈ ರೀತಿ ಕಂಟಿನ್ಯೂ ಮಾಡಬೇಕು. ಆರ್ಚ್ ಎಂಡ್ವರೆಗೂ ಇದೇ ರೀತಿ ಪ್ರತಿಯೊಂದು 3 ಚೈನ್ ಗ್ಯಾಪ್ ಒಳಗಡೆ ಕೂಡ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟಿಗೆ 1 ಚೈನು, 1 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಪೆಟಲ್ಗೂ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನಂತರ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನಾನು 6 ಪೆಟಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ ಮೇಲೆ ಲಾಸ್ಟಿಗೆ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇ ಗ್ಯಾಪ್ ಒಳಗಡೆ ಸೇಮ್ 3 ಚೈನ್ದೇನು ಗ್ಯಾಪ್ ಇರುತ್ತೋ ಆ ಗ್ಯಾಪ್ ಒಳಗಡೆ ನಂತರ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶ ಒಳಗಡೆ ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಟೈಟಾಗಿ ಹಾಕ್ಕೊಂಡಿದ್ರೆ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಬಂದಿದೆ, 6 ಪೆಟಲ್ ಬಂದಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ಡಿಸೈನು. ವರ್ಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ. ನೋಡಿ 6 ಪೆಟಲು ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈ ರೀತಿ ಬರುತ್ತೆ. ಈಗ ಅಲ್ಲಿಂದ 2 ಚೈನ್ ಹಾಕ್ಕೊಂಡು 2 ಚೈನ್ ಗ್ಯಾಪ್ಗೆ 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನಂತರ 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಕಂಟಿನ್ಯೂ ಮಾಡಬೇಕು. ಅಗೇನ್ 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಮೇಲೆ ಲಾಕು. ನಂತರ 2 ಚೈನ್ ಹಾಕ್ಕೊಂಡು 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನಂತರ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ವರ್ಕನ್ನು ಬೇಕು ಅಂದರೆ ನೀವು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇರುತ್ತಲ್ಲ ಅದರೊಳಗೆ ಮಾಡ್ಕೋಬೋದು ಒಂದು ಸಿಂಗಲ್ ಕ್ರೋಶ. ಇಲ್ಲಾಂದರೆ 3 ಚೈನ್ ಒಳಗಡೆ ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶ,
ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನಾನು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಈ ರೀತಿ ಮಾಡ್ಕೋಬೇಕು. ಇದರಲ್ಲಿ ಕಷ್ಟ ಅಂತ ಯಾವುದೂ ಇಲ್ಲ ವೀಕ್ಷಕರೇ. ನಾವೇನಾದರೂ ಡಿಸೈನು ಒಂದು ಸ್ವಲ್ಪ ತೋರಿಸಿದ್ರೆ ಟಚ್ ಇರೋರಿಗಾದರೆ ಬೇಗ ಅರ್ಥ ಆಗಿಬಿಡುತ್ತೆ. ಟಚ್ ಇಲ್ದವ್ರಿಗೆ ನಾವು ಎಷ್ಟು ಸಲ ತೋರಿಸಿದ್ರೂ ಅರ್ಥ ಆಗಿರಲ್ಲ. ಹಂಗಾಗಿ ಅವ್ರು ಏನು ಮಾಡಬೇಕು, ಒಂದು ಸ್ವಲ್ಪ ನಿಧಾನಕ್ಕೆ 2-3 ಸಲ ನೋಡ್ಕೋಬೇಕು. ಈ ರೀತಿ ಕ್ರೋಶ ವರ್ಕು ಚೆನ್ನಾಗಿ ಗೊತ್ತಿರೋರ್ಗಾದರೆ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಜಸ್ಟ್ ತೋರಿಸಿದ್ರೆ ಸಾಕು, ಈ ರೀತಿ ಇರುತ್ತಿದ್ದು ಅಂತ ಐಡಿಯಾ ಬಂದಿರುತ್ತೆ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಒಂದು 3 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಅದೇನು 4 ಚೈನ್ ಇದೆಯೋ ಆ 4 ಚೈನ್ ಗ್ಯಾಪಿಗೆ ಕುಚ್ಚು ಬರುತ್ತೆ. ಆರ್ಚ್ ತುಂಬ ಚೆನ್ನಾಗಿ ಬಂದಿದೆ. ಒಂದು 600, 650, 700 ಈ ರೀತಿ ಚಾರ್ಜ್ ಮಾಡ್ಬೋದು ಬ್ರೈಡಲ್ ಡಿಸೈನ್ ಆಗಿ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.